ರಜನಿ ಹಾಗೂ ಅರುಣ್ ಇಷ್ಟ ಒಂದೇ ಒಂದು ತಿಳ್ಸೋದ್ಬಿಟ್ರಿ. ನಿರಾಸೆ ಆಗ್ಬಿಡಿ, ಅದಕ್ಕೆ ಅಂತಾನೆ ಒಂದು ಆಟ ರೆಡಿ ಮಾಡಿದೀನಿ. ಇನ್ನೊಂದು ಆಟನ? ಹಾ ಶ್ವೇತು, ಇದು 12 ಗಂಟೆ ತನಕ ಕೂತ್ಕೊಂಡು ರೆಡಿ ಮಾಡಿದ್ದು, ಅದು 12 ಗಂಟೆ ಮೇಲೆ ರೆಡಿ ಮಾಡಿರೋದು. ಹೆಂಗಿರ್ಬೋದು ಲೆಕ್ಕ ಹಾಕೋದು. ಪ್ರಾಪರ್ಟಿ ತಗೊಂಬಂದ್ರ? ಈ ಆಟ ಏನು ಅಂತ ನಾನು ಶ್ವೇತಾ ಇದನ್ನು ತೋರಿಸ್ಲೇಬೇಕು, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಮಕ್ಕಳು. ಈ ಆಟನೂ ಕೂಡ ಮನೆಯಲ್ಲಿ ನೋಡ್ತಾ ಇರೋವಂಥ ಗಂಡ ಹೆಂಡ್ತಿರು ಮಾತ್ರ ಆಟ ಆಡಬೇಕು. ಅಜ್ಜಿನೂ ಬೇಕಾದ್ರೆ ಆಟ ಆಡ್ಕೋಬೋದು, ನಿಮ್ಮಿಷ್ಟ. ಆಟ ಸಿಂಪಲ್ ಶ್ವೇತು. ಲಿಪ್ಸ್ಟಿಕ್ ಹಾಕೋತೀಯಲ್ಲ ಶ್ವೇತು ನೀನು? ಹಾಕೋತೀಯ ತಾನೆ? ಹಾಕೊಳ್ತೀನಿ. ಲಿಪ್ಸ್ಟಿಕ್ ಹಚ್ಕೊಂಡು ಓಕೆ, ಮುತ್ತು ಕೊಡಬೇಕು. ಸಿಂಪಲ್ಲು, ಯಾರು ಜಾಸ್ತಿ ಮುತ್ತು ಕೊಡ್ತಾರೋ ಅವ್ರು ಗೆದ್ದಂಗೆ. ಈಗ ರಜನಿ ಮತ್ತು ನಯನ ಕೇಳಿಸ್ಕೊಳ್ಳಿ. ಲಿಪ್ಸ್ಟಿಕ್ ಹಚ್ಕೋಬೇಕು, ನಿಮ್ಮ ಗಂಡಂದಿರಿಗೆ ಮುತ್ತು ಕೊಡಬೇಕು. ಸಿಂಪಲ್. ನೀವು ಕೆನ್ನೆಗೆ ಕೊಡ್ಬೋದು, ಹಣೆಗೆ ಕೊಡ್ಬೋದು, ಮೂಗಿಗೆ ಕೊಡ್ಬೋದು, ಬಾಯಿಗೆ ಕೊಡ್ಬೋದು, ಕೈಗೆ ಕೊಡ್ಬೋದು. ಯಾವ ಜೋಡಿ ಗೆಲ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಬಂಪರ್ ಗಿಫ್ಟ್ ಇದೆ, ಓ ವಾವ್, ಕತ್ರಗುಪ್ಪೆ ಆಫೀಸ್ ಕಡೆಯಿಂದ. ಸೊ ಇವಾಗ ನಿಮ್ಮ ಸಮಯ ಶುರು. ಆ ಮಾರ್ಕ್ ಕಾಣ್ಬೇಕು, ಮಾರ್ಕ್ ಇರ್ಬೇಕು ನಯನ, ಮಾರ್ಕ್ ಕಾಣ್ಬೇಕು. ಸುಹಾಸ್ ಸುಂದರವಾಗಿ ಕಾಣ್ತಾ ಇದೆಯಾ? ಫುಲ್ ಬ್ಲಶ್. ಆಮೇಲೆ ಕೈ ಮೇಲೆ ಕೊಡ್ಬೋದು ಅಂತ ಹೇಳಿದಾರೆ. ಒಂದ್ರ ಮೇಲೆ ಒಂದು ಕೊಟ್ರೆ ಕೌಂಟ್ ಇರಲ್ಲ, ಡಿಫ್ರೆನ್ಸ್ ಕಾಣಿಸ್ಬೇಕು. ಕುರಿ ಒಳ್ಳೆ ಹಾಡಾಕ್ಸಿ ಕುರಿ. ಅದಾಡಿಸ್ಬೇಕು ನೀನು. ಅದು ಇದು ಬರುತ್ತಲ್ಲ ಶ್ವೇತ, ಅದು ಆಡ್ ನೀನು. ಏ ಸುಮ್ಮನೆ ಅಂತ ಬರುತ್ತಲ್ಲ. ನಯನ ಹಾ. ಕುತ್ತಿಗೆ ಇವ್ರಿಗೆ ಈಸಿ ಆಗ್ಬಿಡುತ್ತೆ, ಬಾಡಿ ದೊಡ್ಡದಾಗಿದೆಯಲ್ಲ. ಓ ಬೈಸೆಪ್ಸು ಟ್ರೈಸೆಪ್ಸು ಹಾ. ಎಷ್ಟು ಜಾಗ ಇದೆ ನೋಡು ಅವನಿಗೆ. ಇನ್ನು 10 ಸೆಕೆಂಡ್ ಉಳ್ಕೊಂಡಿದೆ. 10, 9, 8, 7, 6, 5, 4, 3, 2, 1. ಕ್ಲಾಸ್. ನಿಮ್ಮ ಸಮಯಮ್ಮ. ಬನ್ನಿ, ಎಷ್ಟು ಮುತ್ತುಗಳು ಕೊಡ್ತೀನಿ ಅಂತ ಕೌಂಟ್ ಮಾಡ್ಕೊ. ಕೊಡ್ತೀನಿ ಅಂತ ಅಲ್ಲ ಕೊಟ್ಟಿದ್ದಾರೆ ಅಂತ ಕೌಂಟ್ ಮಾಡ್ಕೊ. ಕೌಂಟ್ ಮಾಡ್ತೀನಿ. 1 2 3 4 5 6 ಎಂತ ಕಾಲ ಬಂತು ಗೊತ್ತಾ ಚೇತು? ಮುತ್ತು ಕೊಟ್ಕೊಂಡು ಮಲಿಕೊಳ್ಳೋ ಟೈಮಲ್ಲಿ ಯಾರೋ ಕೊಟ್ಟಿರೋ ಮುತ್ತನ್ನ ಎಣಿಸ್ಕೊಂಡು ನಿಂತ್ಕೊಳ್ಳೋಂಗಾಗಿದೆ. ನಾವು ಮುತ್ತು ಕೊಟ್ಕೊಂಡು ಮಲ್ಕೊಳ್ಳೋ ಟೈಮಲ್ಲಿ ಕಂಡವ್ರ ಮುತ್ತು ಲೆಕ್ಕ ಹಾಕೋದಿದೆಯಲ್ಲ, ಯಾವ ಜನ್ಮದ ಕರ್ಮ ಇದು. 57 58 59. ನಯನ ಒಳ್ಳೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಚಾಂಪಿಯನ್ ರೇಂಜ್ಗೆ. ಎಷ್ಟು? 70. ನಿಮ್ ಸ್ಕೋರು 59. ಬಟ್ ಆಕ್ಚುಲಿ ಪ್ರಾಪರ್ ಆಗಿದೆ ಅವ್ರದ್ದು, ಲಿಪ್ ಮಾರ್ಕ್ ಎಲ್ಲ ಪ್ರಾಪರ್ ಆಗಿದೆ. ಇವರು ಕೊಡ್ತಾ ಉಜ್ಜಿಬಿಟ್ಟಿದ್ದಾರೆ ಒಂಚೂರು. ಅದಕ್ಕೊಂಚೂರು ಮಾಡಲಿಲ್ಲ. 71. 71. ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಒಂದು ಕೌಂಟ್ ಆಗ್ತಿದ್ರೆ ಏನಾಗ್ತಿರ್ಲಿಲ್ಲ. ಸೊ ಈ ಒಂದು ಮುತ್ತಿನ ಮಳೆಯ ಆಟದಲ್ಲಿ ಗೆದ್ದಿರೋರು ನಯನ ಹಾಗೂ ಸುಹಾಸ್. ನಿಮ್ಮಿಬ್ಬರಿಗೂ ಸಿಗ್ತಾ ಇದೆ ಕತ್ತರಗುಪ್ಪೆ ಆಫೀಸ್ ಕಡೆಯಿಂದ 10 ಗ್ರಾಮ್ ಗೋಲ್ಡ್. ಫೋಟೋ ಕಳಿಸ್ತಾ ಇದೀವಿ. ಓಕೆ ಕುರಿಯೋರೆ, ನೀವು ಇಲ್ವಾ ತುಂಬಾ ರಿಸರ್ಚ್ ಮಾಡಿ ಆಡಿಸಿರುವಂತ ಈ ಒಂದು ರೊಮ್ಯಾಂಟಿಕ್ ಆಟಗಳು ಹೇಗಿತ್ತು ಅಂತ ಡೈರೆಕ್ಟ್ ನಮ್ಮ ಜಡ್ಜಸ್ನ ಕೇಳ್ಬಿಡೋಣ. ಏನ್ ಇವ್ರ ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಏನ್ ಹೇಳು, ಎಲ್ಲ ಬೊಗಸೆ ತುಂಬ. ನಯನ ಯಾವಾಗಲೂ ಎಂದಿನಂತೆ ಜುಮ್ ಜೋಡಿ, ಅದರಿಂದ ಸ್ವಲ್ಪ ಉತ್ಸಾಹ ಜಾಸ್ತಿ. ಜಿಮ್ ಜೋಡಿಗಿಂತ ಜುಮ್ ಜೋಡಿ ಬೆಟರ್ ಉತ್ಸಾಹದಲ್ಲಿ. ಆದರೂ ಭಾಳ ಚೆನ್ನಾಗಿತ್ತು ನೋಡಕ್ಕೆ, ಖುಷಿ ಆಯ್ತು. ನಿಮ್ಮ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಜೈ. ಥ್ಯಾಂಕ್ ಯು. ರಾಜೇಶ್ ಅವರೇ.
ಬಹಳ ಸ್ಪೋರ್ಟಿವ್ ಆಗಿ ತೊಗೊಂಡು ಈ ಥರದೊಂದು ಗೇಮ್ನ ಆಡಿದಾರಲ್ಲ, ಬಹಳ ಖುಷಿ ಆಯಿತು. ಗಾಡ್ ಬ್ಲೆಸ್ ಯು. ಹೀಗೆ ರೊಮ್ಯಾಂಟಿಕ್ ಆಗಿರಿ, ಚೆನ್ನಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಸೂಪರ್ ಆಗಿದ್ದೀವಿ. ಸೂಪರ್ ಆಗಿದ್ದೀವಿ. ಓಕೆ, ಜೋಡಿ ನಂಬರ್ 1 ಸೀಸನ್ 2 ಮುಗಿದ್ಮೇಲೆ ಲೈಫ್ ಎಲ್ಲ ಹೇಗೆ ಚೇಂಜ್ ಆಯ್ತು ಲಾವಣ್ಯ? ನಮ್ಮಿಬ್ರ ಮಧ್ಯೆ ಇನ್ನೂ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಯಿತು. ಫ್ಯಾಮಿಲಿ ವ್ಯಾಲ್ಯೂಸು, ರಿಲೇಷನ್ಶಿಪ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ತುಂಬ ಬದಲಾಗಿದೆ, ಒಳ್ಳೆ ರೀತಿಲಿ ಬದಲಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಶಶಿ ಅವರು ಯಾಕೆ ಬಂದಿಲ್ಲ ಕಾರ್ಯಕ್ರಮಕ್ಕೆ? ಹೇಗಿದ್ದಾರೆ ಅವರು? ತುಂಬ ಖುಷಿಯಾಗಿದ್ದಾರೆ. ಇವಾಗ ಹೈದ್ರಾಬಾದಲ್ಲಿದ್ದಾರೆ ಅವರು. ಆ್ಯಕ್ಚುಲಿ ನಾವು ಇಷ್ಟು ವರ್ಷ ನಾವಿಬ್ರು ಬಿಟ್ಟಿದ್ದೇ ಇಲ್ಲ. ಇವಾಗ ಈಗ ಒಂದು 1.5 ಮಂತಿಂದ ತಿಂಗಳಲ್ಲಿ ಒಂದು 12 to 15 days ಅವ್ರು ಇರಲ್ಲ. ಸೊ ಫಸ್ಟ್ ಟೈಮ್ ಇಷ್ಟು ಗ್ಯಾಪಲ್ಲಿ ನಾವಿಬ್ರು ಬಿಟ್ಟಿರೋದು. ತುಂಬ ಕಷ್ಟ ಆಗುತ್ತೆ. ಆಕ್ಚುಲಿ ಇಲ್ಲಿ ನೋಡಿ ಏನೋ ಒಂಥರ ಕಳೆ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇಲ್ವಾ? ಅವಳು ಚೆನ್ನಾಗಿದ್ದೀನಿ ಅಂದ್ಲಲ್ಲ, ಅವಾಗಲೇ ಕರೆಕ್ಟ್ ಮಾಡೋಣ ಅಂತ ಅನ್ಕೊಂಡೆ. ಮಾಡಿದ್ರು ಚೆನ್ನಾಗಿದ್ದೀವಿ ಅಂದೆ ನಾನು. ಆಮೇಲೆ ಯಾರು ಅವರು ಚೆನ್ನಾಗಿರೋರು? ಇನ್ನೊಬ್ರು ಜೂನಿಯರ್ ಶಶಿ ಅಥವಾ ಜೂನಿಯರ್ ಲಾವಣ್ಯ ಅಂದ್ರೆ ಯಾವ ತರ ಮಗುನ ಎಕ್ಸ್ಪೆಕ್ಟ್ ಮಾಡ್ತಾರೆ? ಜೂನಿಯರ್ ಶಶಿನ, ಜೂನಿಯರ್ ಲಾವಣ್ಯನ? ಯಾವ ಮಗು ಆದ್ರೂ ಪರವಾಗಿಲ್ಲ, ನಂಗೆ ಆರೋಗ್ಯವಾಗಿ ಏನು ತೊಂದರೆ ಇಲ್ಲದೆ ಡೆಲಿವರ್ ಆದ್ರೆ ಅಷ್ಟೇ ಸಾಕು. ಇಲ್ಲ ಯಾವ ಮಗುನಾರಾಗ್ಲಿ ನಿನ್ಗೆ ಯಾಕೆ ಶ್ವೇತೋದು? ನನ್ನ ರಿಸರ್ಚ್ ಪ್ರಕಾರ ಇವ್ರಿಗೆ ಯಾವ ತರ ಮಗು ಹುಟ್ಟುತ್ತೆ ಅಂತ ನಾನು ರಿಸರ್ಚ್ ಮಾಡಿದ್ದೀನಿ. ಆಕ್ರಪ್ಪ ಅದನ್ನ ಅಯ್ಯೋ ಮುದ್ದು. ಜೂನಿಯರ್ ಲಾವಣ್ಯನೇ ಶಶಿಗೆ ಮಗುವಾಗಿ ಬಂದ್ರೆ ಹೇಗಿರುತ್ತೆ ಅಂತ ಇದು. ಎಷ್ಟು ಕ್ಯೂಟ್ ಆಗಿದೆ. ಇನ್ನೊಂದು ಹಾಕಿ, ಜೂನಿಯರ್ ಶಶಿ. ಅಯ್ಯೋ ಇದಿನ್ನೂ ಚೆನ್ನಾಗಿದೆ. ನನಗೆ ಇನ್ನೂ ಒಂದು ಕಲ್ಪನೆ ಇದೆ ಶ್ವೇತ. ಏನು? ಹಾಕ್ರಪ್ಪ ಅದನ್ನ. ಆಹಾ, ನೈಸ್. ಅವಳಿ ಜೋಳಿ. ಅಯ್ಯೋ ಮುದ್ದು. ಲಾವಣ್ಯವರೇ, ನೀವು ಮತ್ತು ಶಶಿ ಆಸೆ ಪಟ್ಟಂಗೆ ಒಂದು ಒಳ್ಳೆ ಮುದ್ದಾದ ಮಗು ಆಗ್ಲಿ ಅಂತ ನಾವು ಆಶಿಸ್ತೀವಿ. ಆ ಮಗು ಬರೋಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ, ತಗೊಂಬರಪ್ಪ ಗಿಫ್ಟ್. ಲಾವಣ್ಯವರೇ, ನೀವೇ ನಿಮ್ಮ ಸ್ವಂತ ಕೈಗಳಿಂದ ಓಪನ್ ಮಾಡಿ. ಓಕೆ. ಹುಷಾರ್, ಬ್ಲಾಸ್ಟ್ ಆಗ್ಬೋದು ಅದು. ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಇನ್ನ 4 months ವೆಯ್ಟ್ ಮಾಡಬೇಕಲ್ಲ ಅಂತ ಅನ್ನಿಸ್ದೆ. ಕಾಂಟ್ ವೇಟ್ ಟು ಸಿ ಮೈ ಬೇಬಿ. ಚೆನ್ನಾಗಿದೆ. ನಿಮ್ಮ ಮಗು ಬಂದ್ಮೇಲೆ ಹೇಳಿ, ಇದು ಕುರಿ ಮಾಮ ಹಾಗೂ ಶ್ವೇತಾ ಅತ್ತೆ ಕಡೆಯಿಂದ ಗಿಫ್ಟ್ ಕೊಟ್ಟರು ಅಂತ